ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಾನೊಂದು ಪೋಸ್ಟ್ ಹಾಕಿದ್ದೆ. ಅಲ್ಲಿ ಒಂದು ಗಡಿಯಾರದ ಚಿತ್ರ ಇತ್ತು. ಅದರಲ್ಲಿ ನಾನು ಬರೆದಿದ್ದೆ 11 ಗಂಟೆನ ನೋಡಬೇಡಿ, ಸಾವು ಯಾವಾಗಲಾದರೂ ಸಂಭವಿಸಬಹುದು ಅಂತ ಬರೆದಿದ್ದೆ. ಅದು ಕೆಳಗಡೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದಾರೆ. ಅದು ನಮಗೆ ಅರ್ಥ ಆಗಿಲ್ಲ, ಏನು ಅಂತ ತಿಳಿಸಿ ಅಂತ ಕಮೆಂಟ್ ಹಾಕಿದ್ದಾರೆ. ಅಂದರೆ ಅವರು 11 ಗಂಟೆ ನೋಡಬೇಡ ಅಂತ ಹೇಳಿದ್ದೀರಾ, ಮತ್ತು ಯಾಕೆ ಹಾಕಿದ್ದೀರಾ? ಆಮೇಲೆ 11 ಗಂಟೆ ನೋಡಿದ್ರೆ ಸಾವು ಯಾವಾಗಲಾದರೂ ಸಂಭವಿಸಬಹುದು ಅಂತ ಅದರಲ್ಲಿ ಬರೆದಿದ್ದೆ. ಅದಕ್ಕೆ ಆ ಥರ ಹಾಕಿದ್ದಾರೆ ಕಮೆಂಟ್ನ. ತಿಳಿದಿಲ್ಲ, ಗೊತ್ತಾಗಿಲ್ಲ. ಆ ಗಡಿಯಾರದಲ್ಲಿನ 11 ಗಂಟೆನ ನೋಡಿದ್ರೆ ಸಾವು ಸಂಭವಿಸೋದಿಲ್ಲ. ಓಕೆ, 11 ಗಂಟೆನ ನೋಡಬೇಡಿ, ಯಾವಾಗಲಾದರೂ ಸಾವು ಸಂಭವಿಸ್ಬೋದು. ಅಂದರೆ ಇದರ ಅರ್ಥ, ಆ ಗಡಿಯಾರದಲ್ಲಿ ಚಿತ್ರಗಳಿದೆ. ಫಸ್ಟು 12 ಗಂಟೆ ಏನಿದೆಯಲ್ಲ, ಅಲ್ಲಿ ಇನ್ನೂ ಮಗು ಹೊಟ್ಟೆ ಒಳಗೆ ಬೆಳೀತಾ ಇದೆ. ಆಮೇಲೆ 1 ಗಂಟೆ ಆದಮೇಲೆ ಮಗು ಅಂಬೆಗಾಲಿಡ್ತಾ ಇದೆ, ಹುಟ್ಟಿ ಬಂದು ಅಂಬೆಗಾಲಿಡ್ತಾ ಇದೆ. 2 ಗಂಟೆಗೆ ಇನ್ನೂ ಸ್ವಲ್ಪ ಎದ್ದು ನಡೀತಾ ಇದೆ. ಓಕೆ, ಈ ಥರ ಮಗು ಹುಟ್ಟಿದಾಗಿನಿಂದ ಸಾಯೋವರೆಗೂ ಏನೇನು ಅದ್ರ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಗಡಿಯಾರದ ಹತ್ರ ಅಲ್ವಾ. ಇದರ ಅರ್ಥ ಇಷ್ಟೇ, ಹುಟ್ಟಿದಾಗಿನಿಂದ ನಾವು ವಯಸ್ಸಾಗೋವರೆಗೂ ದೊಡ್ಡವರಾಗ್ತಾ, ಹಾಗೆ ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ, ಹಾಗೆ ದೊಡ್ಡವ್ರು. ಈ ಹೇಗೆ ಮಗು ಹುಟ್ಟಿದಾಗಿನಿಂದ ಬಡ್ಗೆ ಹಿಡ್ಕೊಂಡು ಮುದುಕ ಆಗೋವರೆಗೂ ಇರ್ತೀವಿ ಅಂತ ಅಂದ್ಕೋಬೇಡಿ. ಓಕೆ, ನಾವು ಮುದುಕ ಆಗಿ ಸಾಯ್ತೀವಿ ಅಂತ ಇಲ್ಲ. ಈ ಕಾಲದಲ್ಲಿ ಯಾವಾಗಲಾದರೂ ಸಾವು ಸಂಭವಿಸ್ಬೋದು ಅಂತ ನಾನು ಹೇಳಿರೋದು. ಫಸ್ಟು ಅನ್ಕೋತಾಯಿದ್ರು ಹುಟ್ಟಾದ್ಮೇಲೆ ವಯಸ್ಸಾಗೋವರೆಗೂ ಇರ್ತೀವಿ ಅಂತ ಅನ್ಕೋತಾಯಿದ್ರು. ಯಾರ ಮನೇಲಿ ಅಚಾನಕ್ಕಾಗಿ ಚಿಕ್ಕ ವಯಸ್ಸಲ್ಲಿ ಡೆತ್ ಆಗಿದೆ, ಅವರು ಅನ್ಕೋತಾರೆ ಇವಾಗ ಯಾವಾಗಲಾದರೂ ಸಾವು ಸಂಭವಿಸ್ಬೋದು. ಓಕೆ, ಹುಟ್ಟಿ ನಾವು ವಯಸ್ಸಾಗೋವರೆಗೂ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಮಗು ಹುಟ್ಟಿದ ಮೇಲೂ ತೀರೋಗ್ಬೋದು. ಮಗು 8 ವರ್ಷ ಇದ್ದಾಗಲೂ ತೀರೋಗ್ಬೋದು. ಓಕೆ, ಹರೆಯದ ವಯಸ್ಸಿಗೆ ಬಂದ್ರೂ ತೀರೋಗ್ಬೋದು, ಮಿಡಲ್ ವಯಸ್ಸಲ್ಲಿ ಬಂದರೂ ತೀರೋಗ್ಬೋದು. ಅದಕ್ಕೆ ನಾನು ಅಲ್ಲಿ ಹೇಳಿರೋದು 11 ಗಂಟೆ ಏನಿದೆ ಅಲ್ಲ, ಆ ಗಡಿಯಾರದ ಚಿತ್ರ ನೋಡಿ. 11 ಗಂಟೆಯಲ್ಲಿ ಗೋರಿ ಇದೆ, ಮುಚ್ತಾರಲ್ಲ, ಮಣ್ಣು ಮಾಡ್ತಾರಲ್ಲ, ಸಮಾಧಿ ಇದೆ ಅಲ್ಲಿ. ಆ ಸಮಾಧಿನ ನೋಡಬೇಡಿ, ಅಲ್ಲಿವರೆಗೂ ನಾವು ಇರ್ತೀವಿ ಅಂತ ಕಾಯಬೇಡಿ. ಸಾವು ಯಾವಾಗಲಾದರೂ ಸಂಭವಿಸ್ಬೋದು, ಯಾವಾಗಲಾದರೂ ನೀವು ಹೋಗ್ಬೋದು. ಓಕೆ, ಆ ಗಡಿಯಾರದಲ್ಲಿ ಕೊಟ್ಟಿದ್ದಾರೆ ಚಿತ್ರ ಅಷ್ಟೇ. ಇಲ್ಲಿ ಹುಟ್ಬಿಟ್ಟು ಅಲ್ಲಿವರೆಗೂ ನಾವು ಇದ್ದು ಆಮೇಲೆ ಸಮಾಧಿ ಆಗ್ತೀವಿ, ಆಮೇಲೆ ಸತ್ತೋಗ್ತೀವಿ ಅಂತ ಆ ಗಡಿಯಾರದಲ್ಲಿ ಚಿತ್ರ ಇದೆ ಅಷ್ಟೇ. ಬಟ್ ಅದರ ಒಳಗಡೆ ಯಾವಾಗಾದರೂ ಸಾವು ಸಂಭವಿಸ್ಬೋದು. ಯಾಕಂದರೆ ಈಗ ಹೇಳೋಕ್ಕಾಗಲ್ಲ, ಇವಾಗ ಕಾಲನೇ ಆ ಥರ ಬಂದಿದೆ ಅಲ್ವಾ. ನಾನು ಮುದುಕ ಆಗೋವರೆಗೂ ಇರ್ತೀನಿ, ನಾನು ಮುದುಕಿ ಆಗೋವರೆಗೂ, ವಯಸ್ಸಾಗೋವರೆಗೂ ಇರ್ತೀನಿ ಅಂತ ಅಂದ್ಕೋಬೇಡಿ. ಅದನ್ನು ತಲೆಯಿಂದ ತೆಗ್ದು ಹಾಕಿಬಿಡಿ. ಯಾಕಂದರೆ ಸಾವು ಸುಮ್ಮನೆ ಕುಂತಲ್ಲೇ ಸಾವು ಬಂದುಬಿಡುತ್ತೆ, ನಡೆದಾಡೋವಾಗೇ ಸಾವು ಬಂದುಬಿಡುತ್ತೆ. ಓಕೆ, ರೀಸನ್ ಏನು ಅಂತಲೇ ಗೊತ್ತಿರಲ್ಲ, ಆ ಥರ ಡೆತ್ ಆಗ್ತಾಯಿದೆ ಇವಾಗ. ಆಮೇಲೆ ಆ ಗಡಿಯಾರದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ, ಹುಟ್ಟಿ ವಯಸ್ಸಾದಮೇಲೆ ಒಂದಿನ ಸಾಯೋದೇ ಇದೆ. ಓಕೆ, ಆ ಒಂದು ಸರ್ಕಲ್ ಇದೆ ಅಲ್ಲ, ಸರ್ಕಲಲ್ಲಿ ಏನೇನು ನಮ್ಮ ಕರ್ಮಗಳು, ಏನು ನಾವು ಕಷ್ಟ ಅನುಭವಿಸ್ತೀವಿ, ಅದೆಲ್ಲ ಆದಮೇಲೆ ಒಂದಿನ ಸತ್ತೋಗ್ತೀವಿ ಅಂತ ಆ ಗಡಿಯಾರದಲ್ಲಿ ಸಮಯ. ಓಕೆ, ಹೇಗೆ ತಿರುಗ್ತಾ ಇರುತ್ತೆ, ಹಾಗೆ ನಮ್ಮ ಜೀವನನೂ ತಿರುಗ್ತಾ ಕೊನೆಯಲ್ಲಿ ಎಂಡ್ ಆಗುತ್ತೆ ಅಂತ ಆ ಗಡಿಯಾರದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಒಬ್ಬೊಬ್ಬರು ಅನ್ಕೋತಾರೆ ಆ ಗಡಿಯಾರ ನಾವು ಮುದುಕ ಹೋಗ್ತೀವಿ ಅಂತಲೂ ಅಂದ್ಕೋಬೋದು. ಆ ಥರ ಅಲ್ಲ. ನೀವು 11 ಗಂಟೆನ ನೋಡಬೇಡಿ,
ಸಾವು ಯಾವಾಗಲಾದರೂ ಸಂಭವಿಸ್ಬೋದು. ಇದನ್ನು ನಾನು ಪೋಸ್ಟ್ ಹಾಕಿದ್ದೆ. ಇವಾಗ ಅರ್ಥ ಆಯ್ತಲ್ವ? 11 ಗಂಟೆನ ನೋಡಬೇಡಿ, ಅಂದರೆ ಮುದುಕ ಆಗೋವರೆಗೂ ನಾವು ಇರ್ತೀವಿ ಅಂತ ಅಂದ್ಕೋಬೇಡಿ. 11 ಗಂಟೆಯಲ್ಲಿ ಏನಿದೆ, ಸಮಾಧಿ ಚಿತ್ರ ಇದೆ, ಗೋರಿ ಚಿತ್ರ ಇದೆ. ಗೋರಿ ಅಂತ ಹೇಳ್ತೀವಿ ನಾವು ನಮ್ಮ ಊರ ಕಡೆ, ಸಮಾಧಿ ಅಂತಾರಲ್ಲ ಅದಕ್ಕೆ ಗೋರಿ ಅಂತ ಹೇಳ್ತೀವಿ. ಓಕೆ, ಅದನ್ನು ನೋಡಬೇಡಿ. ಅಲ್ಲಿವರೆಗೂ ನಾವು ಇರ್ತೀವಿ ಅಂತ ಅಂದ್ಕೋಬೇಡಿ. ಯಾವಾಗಲಾದರೂ ಯಾವಾಗ ಬರುತ್ತೆ ಕರೆ, ಯಾವಾಗ ಕಾಲ್ ಬರುತ್ತೆ ನಮಗೆ, ಆಗ ನಾವು ಹೋಗ್ತಾ ಇರಬೇಕು. ಯಾಕಂದರೆ ಕೆಲವೊಂದು ಒಳ್ಳೆಯ ಆತ್ಮಗಳು ಭೂಮಿ ಮೇಲೆ ಬಂದಿದೆ. ಓಕೆ, ಕೆಲವು ಒಳ್ಳೆಯ ಆತ್ಮಗಳಂದರೆ ದಿವ್ಯ ಆತ್ಮಗಳು ಭೂಮಿ ಮೇಲೆ ಬಂದಿದ್ದಾವಲ್ಲ, ಅವು ಬೇಗ ಹೋಗಲೇಬೇಕು. ಇವಾಗೇನು ಬೇಗ ಹೋಗ್ತಾರಲ್ಲ, ಆಯಸ್ಸು ಇನ್ನೂ ಮುಗ್ದಿರಲ್ಲ, ಅವ್ರು ಹೋಗ್ತಾರಲ್ಲ ಬೇಗ, ಅವು ಒಳ್ಳೆಯ ಆತ್ಮಗಳು. ಒಳ್ಳೆಯ ಆತ್ಮಗಳನ್ನ ಬೇಕು ಅಂತಲೇ ಒಂದು ಗುಂಪಾಗಿ ದೇವರು ಹುಟ್ಟಿಸಿದ್ದಾನೆ, ಕಳಿಸಿದ್ದಾನೆ. ಭೂಮಿ ಮೇಲೆ ಇನ್ನೂ ಇದ್ದಾರೆ ಒಳ್ಳೆಯ ಆತ್ಮಗಳು, ತುಂಬ ಎತ್ತರದ ಲೋಕದ ಆತ್ಮಗಳು ಬಂದಿದ್ದಾರೆ. ಯಾಕಂದರೆ ಭೂಮಿ ಮೇಲೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ತುಂಬ ನಡೀತಾ ಇದೆ ಅಂತ ಒಳ್ಳೇದು ಮಾಡಬೇಕು ಅಂತಲೇ ಪರಮೇಶ್ವರ ಭೂಮಿ ಮೇಲೆ ಒಳ್ಳೆಯ ಆತ್ಮಗಳನ್ನು ಬಿಟ್ಟಿದ್ದಾನೆ. ಎಲ್ಲ ಜಾಗಗಳಲ್ಲಿ ಬಿಟ್ಟಿದ್ದಾನೆ, ಎಲ್ಲ ಜಾಗಗಳಲ್ಲೂ ಹುಟ್ಟಿ ಬಂದಿದ್ದಾರೆ. ಓಕೆ, ಅವ್ರು ಜಾಸ್ತಿ ಹೊತ್ತಿರಲ್ಲ ಭೂಮಿ ಮೇಲೆ, ಜಾಸ್ತಿ ಹೊತ್ತಿರೋದಕ್ಕೆ ಅವರು ಬರಲ್ಲ, ಅವ್ರು ಬೇಗ ಹೋಗಲೇಬೇಕು. ಓಕೆ, ಮಗು 3 ವರ್ಷ ಆದಮೇಲೆ ಮಗು ಏನು ಹೋಗುತ್ತಲ್ಲ, ಅದು ಕೂಡ ಒಳ್ಳೆಯ ಆತ್ಮನೇ. ಆಯಸ್ಸು ಇನ್ನೂ ಮುಗಿದೇನೆ ಹೋಗ್ತಾರಲ್ಲ, ಅದು ಕೂಡ ಒಳ್ಳೆಯ ಆತ್ಮನೇ. ಅದು ಏನೋ ಒಂದು ಭೂಮಿ ಮೇಲೆ ಏನೋ ಒಂದು ಪಾಠ ಕಲ್ಸೋಕ್ಕೆ ಬರುತ್ತೆ, ಆಮೇಲೆ ಅದು ಕಲ್ಸಾದ್ಮೇಲೆ ಅದು ಹೋಗಲೇಬೇಕು. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಬರುತ್ತೆ, ಸಮಾಜಕ್ಕಾಗಲಿ ಮನೆಗಾಗಲಿ. ಅದು ಬಂದು ಅದರ ಸುತ್ತು ರೌಂಡು ಎಷ್ಟು ದೂರದಲ್ಲಿ ಅದು ಮೆಸೇಜ್ನ ಹರಡುತ್ತೆ, ಅಂದರೆ ಮೆಸೇಜ್ ಪಾಸ್ ಮಾಡುತ್ತೆ ಎಲ್ಲ ಕಡೆ. ಪಾಸ್ ಮಾಡಾದಮೇಲೆ ಅದ್ರ ಕೆಲಸ ಭೂಮಿ ಮೇಲೆ ಇರೋದಿಲ್ಲ, ಅದು ಬೇಗ ಹೋಗುತ್ತೆ. ಯಾಕಂದರೆ ಅದು ಒಳ್ಳೆಯ ಆತ್ಮಗಳನ್ನು ಎಲ್ಲೆಲ್ಲಿ ದೇವ್ರು ಬಿಟ್ಟಿದ್ದಾನೆ, ಸ್ವಲ್ಪ ಕೆಲಸ ಮಾಡಿಬಿಟ್ಟು ಬೇಗ ತಕ್ಷಣವೇ ಮೇಲೆ ಹೋಗಲೇಬೇಕು ಅವರು. ಓಕೆ, ಇವಾಗ ನಿಮ್ಮ ಮನೆಯಲ್ಲೂ ಯಾರಾದರೂ ಬೇಗ ಹೋಗಿರೋರಿದ್ರೆ ಅದು ಒಳ್ಳೆಯ ಆತ್ಮ. ಭೂಮಿ ಮೇಲೆ ಇರೋಕ್ಕೆ ಬಂದಿಲ್ಲ, ಅದು ಇದ್ದು ಜೀವನ ಮಾಡೋಕ್ಕೆ ಬಂದಿಲ್ಲ. ಅದು ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೆ ಬಂದಿದೆ, ಒಂದು ಒಳ್ಳೆ ಸಮಾಜಕ್ಕೆ ಕಲ್ಯಾಣ ಮಾಡೋದಕ್ಕೆ ಬರುತ್ತೆ. ಓಕೆ, ಎಲ್ಲ ಒಳ್ಳೆಯ ಆತ್ಮಗಳನ್ನು ಅವರವರ ಸೋಲ್ ಫ್ಯಾಮ್ಲಿಯಿಂದ, ಅವರ ಸೋಲ್ ಫ್ಯಾಮ್ಲಿ ಎಲ್ಲಿರುತ್ತೆ ಅಲ್ಲಿ ಹುಟ್ಟಿಸ್ತಾನೆ. ಓಕೆ, ಇವಾಗ ನನ್ನ ಮನೆಯಲ್ಲಿ ಒಂದು ಆತ್ಮ ಬಂದಿದೆ ಅಂತ ಅಂದ್ಕೊಳ್ಳಿ, ಅದು ಬೇಗ ಹೋಗುತ್ತೆ, ಇನ್ನೂ ಆಯಸ್ ಮುಗಿದೇನೆ ಹೋಗುತ್ತೆ ಅಂದ್ಕೊಳ್ಳಿ. ಅದು ನನ್ನ ಸೋಲ್ ಫ್ಯಾಮ್ಲಿಯಿಂದ ಬಂದಿರುತ್ತೆ. ಮೇಲೆ ನನ್ನದೇ ಆದ ಒಂದು ಫ್ಯಾಮ್ಲಿ ಇದೆ, ಸೋಲ್ ಫ್ಯಾಮ್ಲಿ ಇದೆ. ಓಕೆ, ಅಲ್ಲಿಂದ ಅದು ಬರುತ್ತೆ ನನ್ನ ಫ್ಯಾಮ್ಲಿಗೆ. ಯಾಕಂದರೆ ನನ್ನ ಫ್ಯಾಮ್ಲಿ ಅಕ್ಕಪಕ್ಕ, ನನ್ನ ಮನೆ ಅಕ್ಕಪಕ್ಕ ಸುತ್ತಮುತ್ತ ಸಮಾಜನೂ ಹಿಡ್ಕೊಳ್ಳಿ, ಇದೆಲ್ಲನೂ ಒಳ್ಳೇದು ಮಾಡೋದಕ್ಕೆ ಅಂತ ನನ್ನ ಮನೆಯಲ್ಲಿ ಹುಟ್ಟಿ ಬರುತ್ತೆ. ಅಂದರೆ ಅದು ಮನೆಯಲ್ಲೂ ಒಳ್ಳೇದು ಮಾಡುತ್ತೆ. ಎಷ್ಟು ದಿನ ಇರಬೇಕು ಅಷ್ಟು ದಿನ ಇದ್ದು ಎಲ್ಲೋ ಒಂದು ಕಡೆ ಕೆಲಸನೂ ಮಾಡ್ತಾ ಇರುತ್ತೆ ಅಂದ್ಕೊಳ್ಳಿ, ಆ ಕೆಲಸದ ಜಾಗದಲ್ಲೂ ಕೂಡ ಅದು ಒಳ್ಳೆಯ ಒಂದು ಮೆಸೇಜ್ ಬಿಡುತ್ತೆ. ಓಕೆ, ಮೆಸೇಜ್ ಬಿಟ್ಟು ಬೇಗ ಹೋಗಬೇಕು. ಒಳ್ಳೆಯ ಆತ್ಮಗಳು ಎಲ್ಲೆಲ್ಲಿ ಬಿಟ್ಟಿದ್ದಾನೆ ಪರಮೇಶ್ವರ, ಆ ಆತ್ಮಗಳು ಇರೋಕ್ಕೆ, ಸಂಸಾರ ಮಾಡೋಕ್ಕೆ, ಭೂಮಿ ಮೇಲಿದ್ದು ಮೋಹ ಮಾಯದ ಜೊತೆ ಸಿಲುಕಿಕೊಂಡು ಇರೋದಕ್ಕೆ ಬಂದಿಲ್ಲ. ಯಾರು ಬೇಗ ಹೋಗ್ತಾ ಇದ್ದಾರೆ ಅವು ಒಳ್ಳೆಯ ಆತ್ಮಗಳು. ಕೆಟ್ಟ ಆತ್ಮಗಳನ್ನು ಪರಿವರ್ತನೆ ಮಾಡೋದಕ್ಕೆ, ಬುದ್ಧಿ ಹೇಳೋದಕ್ಕೆ ಅಂತಲೇ ಹುಟ್ಟು ಬರ್ತಾರೆ, ಬೇಗ ಹೋಗ್ತಾರೆ. ಓಕೆ, ಗೊತ್ತಾಯ್ತಲ್ವ? ಆಮೇಲೆ ಗಡಿಯಾರದ ಬಗ್ಗೆ ಗೊತ್ತಾಯ್ತಲ್ವ? ಸಾವು ಯಾವಾಗಲಾದರೂ ಬಂದುಬಿಡ್ಬೋದು. ನೈಟ್ ಮಲ್ಕೊಂಡಿರ್ತೀರಾ, ಬೆಳಗ್ಗೆ ಎದ್ದೇಳ್ತೀರಾ ಅಂತ ಗೊತ್ತಿದೆಯಾ ಯಾರಿಗಾದರೂ? ಇಲ್ಲ ಅಲ್ವಾ? ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದೇಳೋದೇ ಇಲ್ಲ. ಯಾಕೆ? ಸಾವು ಸಂಭವಿಸ್ಬಿಡುತ್ತೆ. ನನಗೆ ಸಾವಿಲ್ಲ, ನಾನು ಮುದುಕ ಆಗಿ ಸಾಯ್ತೀನಿ ಅಂತ ಕೂತ್ಕೋಬೇಡಿ. ಯಾವಾಗಲಾದರೂ ಸಾವು ಬರ್ಬೋದು. ಅದನ್ನು ನಿಮ್ಮ ಮೈಂಡಲ್ಲಿ ಹಾಕ್ಕೊಳ್ಳಿ, ನನಗೆ ಯಾವಾಗಲಾದರೂ ಸಾವು ಬರ್ಬೋದು. ಅದಕ್ಕೆ ನಾನು ಏನು ಕೆಲಸ ಮಾಡಬೇಕು, ನನ್ನ ಪರಿವಾರದವ್ರಿಗೆ ಏನು ನಾನು ಒಳ್ಳೆಯ ಮೆಸೇಜ್ ಕೊಡಬೇಕು, ನನ್ನ ಕರ್ಮ ಯಾವ ರೀತಿ ನಾನು ಒಳ್ಳೆಯದಾಗಿ ಇದನ್ನು ಮಾಡಬೇಕು, ನಂದು ಏನೇನು ಕೆಲಸ ಇದೆ. ಓಕೆ, ಇವಾಗ ಊರಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ಊರಿಗೆ ಹೋಗ್ಬೇಕಂದ್ರೆ ನಿಮ್ಮದೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋತೀರಾ. ಓಕೆ, ಮನೇಲಿ ಏನೇನು ಮಾಡಬೇಕು, ನಾನು ಊರಿಗೆ ಹೋಗಿ ಬರೋವರೆಗೂ ಮನೇಲಿ ಏನು ತಯಾರಿ ಮಾಡಿಡಬೇಕು ಅದನ್ನೆಲ್ಲ ತಯಾರಿ ಮಾಡಿಡ್ತೀರಾ ಅಲ್ವಾ? ಹಾಗೇ
ನೀವು ಪರ್ಮನೆಂಟಾಗಿ ಊರಿಗೆ ಹೋಗಬೇಕಾಗೋದು ಬರುತ್ತೆ. ಪರ್ಮನೆಂಟಾಗಿ ಅಂದರೆ ನಿಮ್ಮ ಡೆತ್ತು ಕೂಡ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಮನೆಗೆ ಏನು ಮಾಡಬೇಕು, ನಿಮ್ಮ ಸಮಾಜಕ್ಕೆ ಏನು ಮಾಡಬೇಕು, ನಿಮ್ಮ ಬಗ್ಗೆ ನೀವು ಏನು ಒಳ್ಳೆಯ ಕರ್ಮ ಕಟ್ಕೋಬೇಕು, ಇದನ್ನು ಮಾಡಿ. ಯಾವಾಗಲಾದರೂ ಸಾವು ಸಂಭವಿಸ್ಬೋದು. ವಯಸ್ಸಾಗಿಯೇ ನಮ್ಮ ಡೆತ್ ಆಗುತ್ತೆ ಅಂತ ಕೂತ್ಕೋಬೇಡಿ. ಓಕೆ, ಸರಿ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.